पूज्याय राघवेन्द्राय सत्यधर्मरताय च। ಅಯ್ಯಪ್ಪ ಸ್ವಾಮಿಯವ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡ್ವಿ. ಇವಾಗ ಸ್ವಲ್ಪ ಮಧ್ಯದಲ್ಲಿ ನಿಲ್ಲಿಸ್ಬೋದು. ಇವಾಗ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕ್ತಾರೆ ಮಾಲಾಧಾರಿಗಳು, ಅದನ್ನ ಯಾವ ರೀತಿಯಾಗಿ ಪಾಲಿಸ್ಕೊಂಡು ಹೋಗ್ಬೇಕು, ನಿಯಮಗಳಿರುತ್ತೆ ಅದಕ್ಕೆ ಆದಂತ ಮಾಲೆಗೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಮ್ಮ. ಹೌದು ನೋಡಿ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ. ಈಗ ಮಾಲೆ ಹಾಕೋಂಥವ್ರು ಸಹ ಮನೆ ದೇವ್ರ ಹೆಸರಲ್ಲಿ ಒಂದು ಕಾಣಿಕೆ ಎತ್ತಿಡಬೇಕು. ಎಲೆ ಅಡಿಕೆಲಿ ಒಂದು ಎತ್ತಿಟ್ಬಿಟ್ಟು ಕಾಣಿಕೆನ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಫಸ್ಟು ನೀವು ನೋಡಿ, ಏನೇ ಒಂದು ದೇವ್ರ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಥವಾ ಪೂಜೆ ಮಾಡ್ತೀವಿ, ಏನೋ ಒಂದು ಅನ್ನದಾನ ಮಾಡ್ತೀವಿ, ಎಂಥದ್ದೇ ಆಗಿರಲಿ ಆಧ್ಯಾತ್ಮಿಕ ರೀತಿಲೇ ಇದೆ ಅಂತ ಅಂದ್ರೇ ಖಂಡಿತ ಎಲೆ ಅಡಿಕೆಲಿ ಒಂದು ಕಾಣಿಕೆ ನಮ್ಮ ಮನೆ ದೇವ್ರ ಹೆಸರಲ್ಲಿ ಖಂಡಿತವಾಗಿ ಎತ್ತಿಡಬೇಕು. ಯಾಕೆ ಇದು ಎತ್ತಿಡಬೇಕು ಅಂತ ಅಂದರೆ ಖಂಡಿತ ಎಲ್ಲ ಕಾರ್ಯನೂ ಕೈಗೂಡುತ್ತೆ, ಎಲ್ಲ ನಾನಾ ಕಾರ್ಯನೂ ಕೈಗೂಡುತ್ತೆ. ನಾವು ಮಾಡೋ ಅಂಥದ್ದು ಅನ್ನದಾನ ಆಗಲಿ, ಒಂದು ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ಯಾಕೆ ಅಂತಂದರೆ ನೀವು 10 ಜನಕ್ಕೆ ಮಾಡಿರ್ಬೋದು, ಸ್ವಲ್ಪನೇ ಮಾಡಿರ್ಬೋದು, ಅದರಲ್ಲೂ ಸಹ ನಮ್ಗೆ ಮನಸ್ಸು ತೃಪ್ತಿ ಆಗುತ್ತೆ. ಏನು ಅಂತಂದರೆ ಅಲ್ಲಿ ಬಂದು ನೆಲೆ ಆಗಿದ್ದೆ ಫಸ್ಟು ಮನೆ ದೇವರು. ನೋಡಿ, ನೀವು ಕಾಣಿಕೆ ಇಡುವಾಗಲೇ ಅವರ ಆಶೀರ್ವಾದ ಮನೆ ಒಳಗಡೆ ಬಂದುಬಿಡ್ತಂತೆ. ಹಾಗಾಗಿ ಮನೆ ದೇವ್ರ ಹೆಸರು ಎಷ್ಟು ಹೇಳ್ತೀವೋ ಅಷ್ಟು ಸಹ ನಮ್ಗೆ ಒಳ್ಳೇದಿದೆ. ಹಾಗಾಗಿ ಮನೆ ದೇವ್ರನ್ನ ಮರಿಬೇಡಿ ಖಂಡಿತ. ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡಿ ನೀವು ಏನೇ ಕಾರ್ಯನ ಸಕ್ಸಸ್ ಮಾಡ್ಕೋಬೋದು. ಹಾಗಾಗಿ ಇಷ್ಟ ದೇವ್ರು ಇವತ್ತು ನನಗೆ ಮಾರಿಯಮ್ಮ ಇಷ್ಟ ಆಗುತ್ತೆ, ನಾಳೆ ದುರ್ಗಮ್ಮ ಇಷ್ಟ ಆಗುತ್ತೆ, ನಾಡಿದ್ದು ಅಯ್ಯಪ್ಪ ಸ್ವಾಮಿ, ಗಣಪತಿ, ರಾಘವೇಂದ್ರ ಸ್ವಾಮಿ, ಕೃಷ್ಣ, ಈ ಥರ ಹೇಳ್ಕೊಂಡೇ ಹೋಗ್ತಾನೇ ಇರ್ಬೋದು. ಹಾಗಾಗಿ ನಮ್ಮ ಮನಸ್ಸಿಗೆ ಅಂತ ಒಂದು ದೇವರು ಇಷ್ಟ ಆಗೋಯ್ತು ಅಂದರೆ ಎಂಥ ಕಷ್ಟ ಬರಲಿ ಆ ದೇವರನ್ನು ಬಿಟ್ಟು, ಇಷ್ಟ ದೇವತೆನ ಬಿಟ್ಟು ಹೊರಗಡೆ ಹತ್ತಲೇಬಾರ್ದು. ನೋಡಿ, ನನಗೆ ರಾಘವೇಂದ್ರ ಸ್ವಾಮಿ ಬಗ್ಗೆ ಎಷ್ಟೋ ನನ್ನ ಮುಂದೆನೇ ನೀಚವಾಗಲೂ ಸಹ ಮಾತಾಡಿದ್ದಾರೆ. ಎಷ್ಟೋ ಜನ, ಏನಮ್ಮ ನೀನು ವಾರಕ್ಕೊಂದ್ಸರಿ ಕಾವಿ ಬಟ್ಟೆ ಹಾಕಂತೀಯ, ನಿನಗೇನು ಸ್ವಲ್ಪ ಕೂಡ ಬುದ್ಧಿ ಇಲ್ವಾ, ಅದು ಹಾಕಿದ್ರೆ ನೀನು ಸನ್ಯಾಸಿ ಆಗ್ತೀಯ ಅಂತ. ನಾನು ಆದ್ರೇನೂ ಪರವಾಗಿಲ್ಲ ಅಂತ ಹೇಳ್ತೀನಿ. ಕಾರಣ ನನ್ನ ಭಕ್ತಿಯಿಂದ ಅವ್ರು ಯಾರೂ ನನ್ನನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಕಾರಣ ಅಷ್ಟು ನನ್ನ ರಾಯರಲ್ಲಿ ನಾನು ಐಕ್ಯ ಆಗ್ಬಿಟ್ಟಿದ್ದೀನಿ. ನನ್ನ ಒಂದೊಂದು ಬ್ಲಡ್ ಕಣದಲ್ಲೂ ಆ ಭಗವಂತ ಬೆರ್ತಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ, ಹಂಗದಲ್ಲೂ ಸರಿ ಆ ಭಗವಂತ ಇದ್ರು ಅಂತ ಅಂದರೆ ಖಂಡಿತ ನಿಮ್ಮನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಇಷ್ಟ ದೇವತೆ ನೀವು ಚೂಸ್ ಮಾಡ್ಕೊಂಡಿರುವಾಗ ನಿಮ್ಮನ್ನು ಅದನ್ನು ಚೇಂಜ್ ಮಾಡೋದಕ್ಕೆ ಯಾರಿಗಾದ್ರೂ ರೂಲ್ಸ್ ಇದೆಯಾ? ಖಂಡಿತ ಚಾನ್ಸ್ ಇಲ್ಲ. ಹಾಗಾಗಿ ಕುಲದೇವರಾಗಲಿ, ಅದು ಮನದೇವರಾಗಲಿ, ನಮ್ಮ ಕುಲದೇವತೆನ ಪ್ರಾರ್ಥನೆ ಮಾಡೋದಾಗಲಿ, ಇಷ್ಟ ದೇವತೆನ ಪ್ರಾರ್ಥನೆ ಮಾಡೋದಾಗಲಿ, ನ್ಯಾಯ ನೀತಿ ಸತ್ಯ ಧರ್ಮದಿಂದ ನೀವು ಇದ್ದಿದ್ದೇ ಆದರೆ, ಭಕ್ತಿಯಿಂದ ಪೂಜೆ ಮಾಡಿದ್ದೆ ಸತ್ಯವಾದರೆ ಖಂಡಿತ ಭಗವಂತ ನಿಮಗೆಲ್ಲನೂ ಒಳ್ಳೇದು ಮಾಡ್ತಾನೆ. ಅದೇ ರೀತಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋಂಥವ್ರು ಖಂಡಿತ ಹೇಳ್ತೀನಿ, ಮನೆ ದೇವ್ರಿಗೋಸ್ಕರ ಕಾಣಿಕೆ ಎತ್ತಿಡಿ. ಅದೇ ರೀತಿ ಫಸ್ಟ್ ಪೂಜೆ ಗಣಪತಿ ಕೊಡಿ. ಗಣಪತಿ ಕೊಟ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಏನು ಅಂತ, ನಾಗದೋಷ ಆಗಲಿ, ಅದೇ ರೀತಿ ಶಾಪ ಆಗಲಿ, ಪಾಪ ಆಗಲಿ ನಮ್ಮಿಂದ ಎಲ್ಲ ದೂರ ಆಗಬೇಕು ಭಗವಂತ ಅಂತ ಹೇಳಿ ನೀವು ಮಾಲೆನ ಧರಿಸ್ಬೇಕು. ಅದೇ ರೀತಿ ನೀವೇ ಹಾಕ್ಕೊಳ್ಳೋದಲ್ಲ, ನಿಮಗಿಂತ ಗುರು ಅಂತ ಅನ್ನೋರು ಇರ್ತಾರೆ, ಗುರು ಹತ್ರನೇ ಹಾಕ್ಸ್ಕೋಬೇಕು. ಅದರಲ್ಲೂ ದೇವಸ್ಥಾನದಲ್ಲೇ ಹಾಕ್ಸ್ಕೋಬೇಕು. ಮನೆಯಲ್ಲಿ ಯಾವ ಕಾರಣಕ್ಕೂ ಮಾಲೆನ ಹಾಕಬೇಡಿ. ದೇವಸ್ಥಾನದಲ್ಲಿ ಹೋಗಿ ಮನೆಯಲ್ಲಿ ದೇವಸ್ಥಾನದಲ್ಲಿ ಹೋಗಿ ಮಾಲೆ ಹಾಕೋದು ಒಳ್ಳೆಯದು. ಮನೆಯಲ್ಲಿ ಯಾಕೆ ಹಾಕಬಾರ್ದು ಅಂತಂದರೆ ಖಂಡಿತ ಅಲ್ಲಿ ಅಶುದ್ಧ ಹಾಗೇ ಆಗಿರುತ್ತೆ. ಯಾಕೆ ಅಂತಂದರೆ ಊಟ ಮಾಡೋ ಅಂಥ ಜಾಗದಲ್ಲಾಗಲಿ, ಶುದ್ಧ ಇದ್ರೇನೂ ಸಹ ಹೆಣ್ಮಕ್ಳಿರೋ ಅಂಥ ಸ್ಥಳದಲ್ಲೂ ಸರಿ ಖಂಡಿತ ಶುದ್ಧ ಇರೋದಿಲ್ಲ. ಹಾಗಾಗಿ ದೇವಸ್ಥಾನದಲ್ಲಿ ಹಾಕ್ಕೊಳ್ಳೋದು ಭಾರಿ ವಿಶೇಷ. ಅದರಲ್ಲೂ ನೋಡಿ, ಗಣಪತಿ ದೇವಸ್ಥಾನ ತುಂಬಾ ವಿಶೇಷತೆ. ಇಲ್ಲ ಅಂತಂದರೆ ದಕ್ಷಿಣ ಮೂರ್ತಿ ಮುಂದೆ ನಿಂತ್ಕೊಂಡು ಮಾಲೆ ಹಾಕ್ಕೊಳ್ಳೋದು ತುಂಬಾ ವಿಶೇಷ. ಯಾಕೆಂದರೆ ಅವರು ಆಲ್ರೆಡಿ ಅವರು ಗುರು ಭಗವಂತ. ಆ ಗುರು ಭಗವಂತನಂತ ಮುಂದೆ ನಿಂತು ನೀವು ಹಾಕ್ಕೊಳ್ಳುವಾಗ ನಿಮ್ಗೇನೆಲ್ಲ ಕಷ್ಟ ಇದೆಯೋ ಅದೆಲ್ಲ ಖಂಡಿತ ಆ ಭಗವಂತನ ಪಾದಕ್ಕೆ ಹೋಗುತ್ತೆ. ಈ ರೀತಿ ಮಾಡಿ. ಅದೇ ರೀತಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋ ಅಂಥವ್ರು ಖಂಡಿತ ಎಲ್ಲಿ ನದಿಗಳ ಹತ್ರ ಹೋದ್ರೂ ಸರಿ ಅಶುದ್ಧ ಮಾಡಬೇಡಿ. ಅದೇ ರೀತಿ ಊಟನ ಯಾವ ಕಾರಣಕ್ಕೂ ದಾನ ಧರ್ಮ ಮಾಡೋರಾಗಿದ್ದರೆ ಊಟನ ತುಂಬಾ ಕೇರ್ಲೆಸ್ನೆಸ್ ಮಾಡಿಕೊಂಡು ಊಟನ ಹೊರಗಡೆ ಬಿಸಾಕಬೇಡಿ. ನಾನು ತುಂಬ ಜನನ ನೋಡಿದ್ದೀನಿ. ಅದೇ ರೀತಿ ಹಾಕ್ಕೊಳ್ಳೋ ಬಟ್ಟೆನ ಗಿಡದ ಮೇಲೆ ಹಾಕ್ಬಿಟ್ಟು ಆಗಾಗಲೇ ಬಿಟ್ಬಿಟ್ಟು ಹೊರಟೋಗ್ತೀರ. ಆ ರೀತಿ ಮಾಡಬಾರ್ದು. ಅದೇ ರೀತಿ ಯಾವ ಕಾರಣಕ್ಕೂ ಸರಿ ಯಾರೇ ಏನೇ ಅಂದ್ಕೊಂಡ್ರೇನೋ ನೀವು ನಿಷ್ಠೆಯಿಂದ ಇದ್ದು ನೀವು ಮಾಡೋ ಅಂಥ ಪೂಜೆ ಧರ್ಮ ರೀತಿ ಆಗಿದ್ದೆ ಆದರೆ ಅಯ್ಯಪ್ಪ ಒಲಿತಾನೆ. ನೋಡಿ, ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದು ಎಷ್ಟೋ ಜನ ತನ್ನ ತಾಯಿನ ಕಳ್ಕೊಂಡಿದ್ದಾರೆ,
ತಂದೆನ ಕಳ್ಕೊಂಡಿದ್ದಾರೆ, ಬಂಧು ಬಳಗನ ಕಳ್ಕೊಂಡಿದ್ದಾರೆ, ನೀರಲ್ಲೇ ಕುಚ್ಕೊಂಡು ಹೋಗಿದ್ದಾರೆ. ಯಾಕೆ ಅಂದರೆ ಆ ಮಾಡ ಅಂತ ಅಶುದ್ಧ, ಆ ಮಾಡ ಅಂತ ಸತ್ಯ ಧರ್ಮ ಇಲ್ದಿರ ಅಂತ ದಾರಿಲಿ ಹೋಗೋಂಥದ್ದು ಖಂಡಿತ ಇದೆಲ್ಲ ಬಂದಿದ್ದೆ ಅಂತ ಅಂದರೆ ಆ ಭಗವಂತ ಎಷ್ಟು ನಿಷ್ಠಾವಂತರು, ಆ ಭಗವಂತನಲ್ಲಿ ಎಷ್ಟು ಸತ್ಯ ಇರ್ಬೋದು ನೋಡಿ. ಯಾವಾಗ್ಲೂ ನಾವು ಯಾವ ಪಾದೆಯಲ್ಲಿ ಹೋಗ್ತೀವೋ ಅದೇ ನಮಗೆ ಬಂದು ಸೇರುತ್ತೆ ವಿನಃ ಆ ಪಾದೆ ನಮ್ಮನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವಾಗಿ ಚೇಂಜ್ ಆಗಲೇಬೇಕು. ಅದಿದ್ದಿದ್ದು ಸತ್ಯ ಅಂದರೆ ಖಂಡಿತ ಅಯ್ಯಪ್ಪ ಸ್ವಾಮಿ ನಮ್ಮನ್ನು ಕಾಪಾಡ್ತಾರೆ. ಇರುಮುಡಿ ಕಟ್ಟುವಾಗಲೂ ಸಹ ನೀವು ತಗೊಂಡೋಗೋ ಅಂಥವ್ರು ನಿಷ್ಠೆಯಿಂದ ಇರುಮುಡಿನ ಕಟ್ಕೊಂಡು ತೊಗೊಂಡೋಗಿ. ಒಬ್ಬೊಬ್ಬರು ತುಂಬಾ ಕೇರ್ಲೆಸ್ನೆಸ್ ಮಾಡ್ತಾರೆ, ಅದು ಮಾಡಬಾರ್ದು. ಯಾಕೆಂದರೆ ಆ ಭಗವಂತನಿಗೆ ಇರುಮುಡಿ ಅಂದರೆ ಏನು? ಇರುಮುಡಿ ಆ ತುಪ್ಪನ ತೆಂಗಿನಕಾಯಿಯಲ್ಲಿ ಆ ತುಪ್ಪನ ಏನಕ್ಕೋಸ್ಕರ ತುಂಬಿಸ್ತಾರೆ? ಆ ತಗೊಂಡೋಗಿದ್ದಂಥ ತುಪ್ಪನ ಆ ಭಗವಂತನ ನೈವೇದ್ಯ ಮಾಡಿ ಏನಕ್ಕೋಸ್ಕರ ನಮಗೆ ವಾಪಸ್ ಕೊಡ್ತಾರೆ? ಅದನ್ನೆಲ್ಲ ಖಂಡಿತ ಸ್ಯಾಟರ್ಡೇ ದಿವಸ ನಿಮಗೆಲ್ಲ ವಿಷಯನೂ ತುಂಬ ಆವತ್ತಿನ ದಿವಸ ಫುಲ್ಲು ಎಲ್ಲನೂ ಅಯ್ಯಪ್ಪ ಸ್ವಾಮಿ ವಿಷಯನೇ ನಿಮ್ಮ ಮುಂದೆ ಇಡ್ತೀನಿ. ಅವ್ರು ಹಾಕಿದ್ದಂಥ ಒಂದು ಕಪ್ಪು ಬಟ್ಟೆಗೂ ಸಹ ಅರ್ಥ ಇದೆ. ಖಂಡಿತ ನಿಮ್ಮ ಮುಂದೆ ಇಡ್ತೀನಿ, ಅದು ತಿಳ್ಕೊಳ್ಳಿ. ಯಾವ ಕಾರಣಕ್ಕೂ ಸರಿ ಅಯ್ಯಪ್ಪ ಸ್ವಾಮಿನ ನಿರಾಕಾರ ಮಾಡಬೇಡಿ. ಭಯ ಇರಲಿ ಎಲ್ರಿಗೂ. ಆ ಭಗವಂತ ಅಂದ್ರೇ ಭಯ ಇತ್ತು ಅಂದ್ರೇ ಖಂಡಿತ ಎಲ್ಲ ಸಕ್ಸಸ್ ಆಗುತ್ತೆ. ಇವಾಗ ಹೇಗಾಗಿದೆ ಅಂದರೆ ಶಬರಿಮಲೆ ಇವಾಗ ಅಯ್ಯಪ್ಪ ಮಾಲೆನ ಧರಿಸೋರು ಕೆಲವೊಂದಿಷ್ಟು ಜನಗಳು ಏನು ಮಾಡ್ತಾರೆ, ಅಯ್ಯಪ್ಪ ಮಾಲೆ ಧರಿಸೋ ಒಂದು ನೆಪದಲ್ಲಿ ಅನೇಕ ತಮ್ಗೇನು ಬರುತ್ತೆ ಇವಾಗ ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕು ಕೂಡ ಮಾಡ್ತಾರೆ, ಸ್ಲೀಪರ್ಗಳನ್ನು ಹಾಕೋದಿಲ್ಲ ಬಟ್ ಕೆಲವೊಬ್ರು ಮಾಡ್ತಿರ್ತಾರೆ ಆ ಥರ. ಸೊ ಅದು ಒಳ್ಳೆಯದಲ್ಲ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ತಿಳಿಸೋದಾದ್ರೆ ಖಂಡಿತ ನೋಡಿ ತುಂಬ ಒಳ್ಳೆಯ ವಿಷಯ. ಏಕೆ ಅಂತಂದರೆ ಅವರು ಮಾಡ್ತಾ ಇರೋಂಥದ್ದು ಮಾಲೆ ಹಾಕ್ಕೊಂಡು ಆ ಮಾಲೆಗೆ ಒಂದು ರೆಸ್ಪೆಕ್ಟ್ ಮಾಡ್ದಿರಾ ನೋಡಿ. ಆ ಮಾಲೆಯಲ್ಲೂ ಸಹ ತುಳಸಿ ಮಾಲೆ ಹಾಕ್ಕೊಂಡಿರ್ತೀರ, ಹಾಕ್ಕೊಂಡ್ಬಿಟ್ಟು ಅದು ಆಮೇಲೆ ಹೋಗ್ಬಿಟ್ಟು ನೀವು ಡ್ರಿಂಕ್ಸ್ ಮಾಡೋ ಅಂಥದ್ದು, ಅದೇ ರೀತಿ ಕಾಲಿಗೆ ಸ್ಲಿಪ್ಪರ್ ಹಾಕ್ಕೊಳ್ಳೋದು ಮತ್ತು ಸ್ಮೋಕ್ ಮಾಡ್ಕೊಳ್ಳೋದು, ಇದರಿಂದ ನಿಮ್ಗೇನು ಅಂತ ಅಂದರೆ ಖಂಡಿತ ನೀವು ವಂಶದಲ್ಲಿ ಯಾವ ಕಾರಣಕ್ಕೂ ಉದ್ಧಾರ ಆಗಲ್ಲ. ಅದೇ ರೀತಿ ನಿಮ್ಮ ವಂಶ ವೃಕ್ಷ ನೆಮ್ಮದಿಯಾಗೂ ಬಾಳಕ್ಕೆ ಸಾಧ್ಯ ಇಲ್ಲ, ಇರೋದನ್ನು ಕಳ್ಕೊತೀರಾ. ಇದೆಲ್ಲ ಮಾಡೋದ್ರಿಂದ ಎಷ್ಟೇ ಆಸ್ತಿ ಅಂತಸ್ತು ನಿಮಗೆ ಭಗವಂತ ಕೊಟ್ಟಿದ್ರೂ ಸಹ ಎಲ್ಲ ವಾಪಸ್ ತೊಗೊತಾನೆ ನೋಡಿ. ಆವಾಗಲೇ ಶನೇಶ್ವರ ಬಂದು ನಿಮ್ಮ ಹೆಗ್ಲನ್ನೇ ಇರ್ತಾನೆ. ನೀವು ಮಾಡೋದೇನೆಲ್ಲ ಮಾಡ್ತೀರೋ ಆ ಶನೇಶ್ವರ ಸ್ವಾಮಿ ಕಾಯ್ತಾ ಇರ್ತಾರೆ. ನೀವು ಯಾವಾಗ ತಪ್ಪನ್ನು ಮಾಡ್ತೀರೋ ಟಕ್ಕಂತ ಅಲ್ಲಿ ಬಂದು ಹೆಗ್ಲೇ ಇರ್ತಾರೆ ನೋಡಿ. ಅದಕ್ಕೆ ನಿಮ್ಮ ಕ್ವಶನಿಗೆ ಇವಾಗ ನಿಮ್ಮ ಆನ್ಸರ್ಗೆ ನಿಮ್ಮ ಕ್ವಶನ್ ಅಯ್ಯಪ್ಪ ಮಾಲೆ ಹಾಕಿರೋರಿಗೆ ಇವಾಗ ಟಕ್ಕಂತ ಸಿಕ್ಕೋಯ್ತು. ಏನು ಅಂದರೆ ನಾನು ಏನು ಮಾಡ್ತೀನೋ ಅದೇ ಬಂದು ನನಗೆ ಸೇರುತ್ತೆ. ಯಾವಾಗಲೂ ನೋಡಿ ಹೇಳ್ತಾರೆ, ಹೋದ ಜನ್ಮದಲ್ಲಿ ನಾನು ತುಂಬ ಪಾಪ ಮಾಡಿದ್ದೀನಂತೆ, ಈ ಜನ್ಮದಲ್ಲಿ ನಾನು ಕಾಡಿಸ್ತಾ ಐತೆ ಅಂದರೆ ಯಾರೋ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆ ನಮ್ಮ ತಾತ ಅಜ್ಜಿ, ಅವರೆಲ್ಲ ಈ ಥರ ಬಾಳಿದಿದ್ರೆ ನಾನೇ ಕಷ್ಟಪಡ್ತಿದ್ದೆ ಅಂತ ಹೇಳ್ತೀವಂತೆ. ಯಾಕೆ ಹೇಳ್ಬೇಕು ನಾವು ಆ ಥರ? ಹೇಳ್ಬೇಕಾಗಿರೋ ಅವಶ್ಯಕತೆ ಏನಿದೆ? ಹೋದ ಜನ್ಮದಲ್ಲಿ ತಾತ ಅಜ್ಜಿ ಆಗಿದ್ದವ್ರು ಯಾರು? ನಾವಿದ್ವಿ, ನಾವೇ ಕರ್ಮ ಮಾಡಿದ್ದೀವಿ, ಈಗ ಬಂದಿದ್ದೀವಿ, ಬಂದು ಅದನ್ನು ಟ್ಯಾಲಿ ಮಾಡ್ತಾ ಇದ್ದೀವಿ ಅಷ್ಟೇ ನೋಡಿ. ಬೇರೆ ಯಾರೂ ಮಾಡಲಿಲ್ಲ, ತಾತ ಅಜ್ಜಿನೂ ಮಾಡಲಿಲ್ಲ, ಮುತ್ತಜ್ಜಿನೂ ಸಹ ಮಾಡಲಿಲ್ಲ, ನಾವೇ ಮಾಡಿರೋದು. ನಾವೇ ಬಂದು ಇವಾಗ ಈಕ್ವಲ್ ಮಾಡ್ತಾ ಇದ್ದೀವಿ. ಧರ್ಮ ಅಧರ್ಮ ಎಲ್ಲ ಸೇರಿ ಟ್ಯಾಲಿ ಮಾಡಿಬಿಟ್ಟು ಇವಾಗ ಮುಂದಿನ ಜನ್ಮಕ್ಕೆ ಕಾಲಿಡ್ತೀವಿ. ಮುಂದಿನ ಜನ್ಮದ ಬಗ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಖಂಡಿತ ಇಲ್ಲ. ಅದಿದೆಯಾ ಅಂತಲೂ ಸಹ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಿ ವೇಸ್ಟ್ ಟೈಮು ನೋಡಿ. ನಾಳೆ ನಮ್ಮದೇ ಅಲ್ಲ, ಹಂಗಿದ್ಮೇಲೆ ನಾಳೆ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಇವತ್ತು ನಾವು ಇಲ್ಲಿದ್ದೀವಿ, ಈಗ ಮಾತಾಡ್ತಾ ಇದ್ದೀವಿ, ಈಗ ಏನು ಮಾಡ್ತೀವೋ ಅದೇ ಸತ್ಯ, ಅದೇ ನಿತ್ಯ ನೋಡಿ. ಯಾರೇ ಆಗಿರಲಿ, ಅಯ್ಯಪ್ಪ ಸ್ವಾಮಿ ಮಾಲೆ ಅಂತಲ್ಲ, ಯಾರಿಗೇ ಮಾಲೆ ಹಾಕಲಿ. ಇವಾಗ ಓಂ ಶಾಂತಿಗೂ ಸಹ ಅದೇ ಮೇಲ್ಮರವತ್ತೂರು ಆದಿಪರಾಶಕ್ತಿಗೂ ಸಹ ಮಾಲೆ ಹಾಕ್ತಾರೆ. ಹಾಕೋಂಥವ್ರು ಸಹ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ನಾನೇ ಸಹ ನೋಡ್ತೀನಿ. ಅದನ್ನು ದಯವಿಟ್ಟು ಮಾಲೆಗೆ ಮರ್ಯಾದೆ ಕೊಡಿ. ಅದು ಎಂಥ ಸ್ವಾಮಿಗೆ ನೀವು ಮಾಲೆ ಹಾಕಿದ್ರೂ ಸಹ ಆ ಮಾಲೆಗೆ ಮರ್ಯಾದೆ ಕೊಟ್ಟು ಭಯಪಟ್ಟು ಇದ್ದಿದ್ದೇ ಸತ್ಯ ಆದರೆ ಖಂಡಿತ ನಿಮ್ಮ ವಂಶ ಉದ್ಧಾರ ಆಗುತ್ತೆ. ಅದೇ ರೀತಿ ನಿಮ್ಮಿಂದ ಕಷ್ಟ ನಷ್ಟಗಳೆಲ್ಲ ಆ ಭಗವಂತನ ಪಾದಕ್ಕೆ ಹೋಗುತ್ತೆ. ಯಾವ ಕಾರಣಕ್ಕೂ ಸರಿ ನೀವೆಷ್ಟು ದೃಷ್ಟತನ ಮಾಡ್ತೀರೋ ಅಷ್ಟೇ ದೃಷ್ಟತನವಾಗಿ ಶನೇಶ್ವರ ಸ್ವಾಮಿ ಕಾಯ್ತಾ ಇರ್ತಾರೆ. ಯಾವಾಗ ನಿಮ್ಮಲ್ಲಿ ದುರುಪಯೋಗ ಮಾಡ್ಕೊತಿರೋ ಮಾಲೆಗೆ ಅದನ್ನು ಬಂದು ಅವರು ಟಕ್ ಅಂತ ನಿಮಗೆ ಕಂಟಕ ಶನಿ ಹಾಕ್ತಾರೆ, ದಶ ಶನಿ ಹಾಕ್ತಾರೆ, ನೀಚ ಶನಿ ಹಾಕ್ತಾರೆ, 7ನೇ ಶನಿ ಹಾಕ್ತಾರೆ. ಎಲ್ಲದಕ್ಕೂ ನೀವೇ ಸ್ಥಾನ ಕೊಡ್ತಿದ್ದೀರಾ ಅಂತ ತಾನಾಗೆ ಯಾವ ದೇವರೂ ಶಿಕ್ಷೆ ಕೊಡಲ್ಲ.
ನಾವಾಗೆ ಆಗ್ತೀವಿ, ನಾವಾಗೆ ತಪ್ಪನ್ನು ಮಾಡ್ತೀವಿ, ನಮಗೆ ತಾನಾಗೆ ಕರ್ಕೊತಾ ಇದ್ದೀವಿ. ಹಾಗಾಗಿ ಆ ಶನೇಶ್ವರ ಸ್ವಾಮಿಯಿಂದನೂ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಖಂಡಿತ ಸತ್ಯ ರೀತಿಯಿಂದ ಆ ಮಾಲೆ ಹಾಕಿದ್ದನ್ನು ಉಪಯೋಗ ಮಾಡ್ಕೊಳ್ಳಿ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹಾಕಿರ ಅಂತ ಆಗ್ತಾ ಇರೋರು ಸರಿ, ಹೋಗಿ ಬರ್ತಾ ಇರೋರು ಸರಿ, ಶ್ರದ್ಧೆಯಿಂದ ಹೋಗಿ ಬನ್ನಿ. ಆ ಭಗವಂತ ಅಯ್ಯಪ್ಪ ಸ್ವಾಮಿದಾಗಲಿ ಆದಿಪರಾಶಕ್ತಿ ದೇವಿ ಆಗಲಿ ಎಲ್ಲರ ಅನುಗ್ರಹ ಖಂಡಿತ ಎಲ್ಲ ಜೀವರಾಶಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಗುರುವೇ ಶರಣಂ. ಎಸ್ ಅಮ್ಮ, ಇವಾಗ ಈ ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ರಿ ನಮ್ಮ ವೀಕ್ಷಕರಿಗೂ ಕೂಡ. ಸೊ ಇನ್ನೊಂದು ಹೇಳೋದಾದರೆ, ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಇವಾಗ ಈ ಸಂದರ್ಭದಲ್ಲಿ ಅವ್ರಿಗೂ ಇದೊಂದು ಮೆಸೇಜ್ ತಲುಪಲಿ ಅನ್ನೋದು. ಓದ್ತಾ ಇರ್ತಾರೆ, ಎಷ್ಟು ಓದಿದ್ರು ಅವ್ರ ತಲೆಗೆ ವಿದ್ಯೆ ಹತ್ತೋದಿಲ್ಲ, ಎಷ್ಟೋ ಟ್ರೈ ಮಾಡ್ತಾ ಇರ್ತಾರೆ. ಯಾವ ಟೈಮಲ್ಲಿ ಓದಬೇಕು, ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ, ಬೆಳಗಿನ ಜಾವ ಓದಬೇಕು ಈ ರೀತಿಯಾಗಿ ಹೇಳ್ತಾರೆ. ಸೊ ಹಾಗಾದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿ ಎಷ್ಟೋ ಪ್ರಯತ್ನ ಮಾಡಿದ್ರು ಅವ್ರಿಗೆ ವಿದ್ಯೆ ಹತ್ತೋದಿಲ್ಲ, ಅವರಿಗೂ ಕೂಡ ವಿದ್ಯೆ ಹತ್ತೋದಿಲ್ಲ. ಯಾವ ರೀತಿಯಾಗಿ ಇದು ಒಂದು ವಿದ್ಯೆ ತಲೆಗೆ ಹತ್ತಬೇಕಂದ್ರೆ ಏನು ಮಾಡಬೇಕು ನೋಡಿ. ಎಲ್ಲರೂ ಓದೋಂಥ ವಿದ್ಯಾರ್ಥಿಗಳು ಒಬ್ಬೊಬ್ಬರು ಯಾವಾಗಲೂ ಕೈಯಲ್ಲಿ ಬುಕ್ಕೇ ಇರಲ್ಲ, ಅದೇ ರೀತಿ ಯಾವ ಕಾರಣಕ್ಕೂ ಏನೂ ಇರೋದಿಲ್ಲ. ಹಾಗಾಗಿ ಅವರು ಚೆನ್ನಾಗಿ ಓದ್ತಾ ಇರ್ತಾರೆ, ಸ್ಕೂಲ್ಗೆ ಫಸ್ಟ್ ಬಂದುಬಿಡ್ತಾರೆ, ಕಾಲೇಜ್ಗೆ ಫಸ್ಟ್ ಬಂದುಬಿಡ್ತಾರೆ, ಹೇಳೋಕ್ಕೆ ಆಗಲ್ಲ. ಕಾರಣ ಏನು ಅಂತಂದರೆ ಅವ್ರಿಗೆ ವಿದ್ಯೆ ಅವಾಗವಾಗಲೇ ಕೂತ್ಕೊಂಡು ಓದಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಆ ಶಾರದಾದೇವಿ ಅನುಗ್ರಹ ಅವ್ರ ನಾಲ್ಗೆಲೇ ಇರುತ್ತೆ. ಯಾಕೆ ಅಂತಂದರೆ ನಾಲ್ಗೆ ನುಣಿ ನಾಲ್ಗೆಲೇ ಇರುತ್ತೆ ವಿದ್ಯೆ. ಹಾಗಾಗಿ ಅವರು ಬುಕ್ ಎತ್ಕೊಂಡು ಓದಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗಾಗಿ ಆ ತಾಯಿ ಅನುಗ್ರಹ ಆಗಿರುತ್ತೆ. ಆ ಬ್ರಹ್ಮದೇವ ಕಳಿಸುವಾಗಲೇ ನೀಟಾಗಿ ಬರ್ತು ಕಳಿಸ್ಬಿಟ್ಟಿರ್ತಾರೆ ನೋಡಿ. ಅದಕ್ಕೆ ಹೇಳೋದು, ವಿದ್ಯೆ ದೇವತೆ ಬಂದ ಮಂತ್ರ ನೆಲೆ ಆಗಬೇಕು. ಒಂದು ಒಳ್ಳೆ ವಿಷಯ ನಾವು ಮಾತಾಡಬೇಕು ಅಂದ್ರೂ ಆ ತಾಯಿ ಅನುಗ್ರಹ ನಮಗೆ ಬೇಕಂತೆ. ಆ ಹಯಗ್ರೀವರ ಅನುಗ್ರಹ ಇದ್ದರೆ ಅಂತ ನಾವು ಓದೋಕ್ಕೆ ಸಾಧ್ಯ ಆಗೋದು. ಯಾಕೆ ನಾವು ಓದಿದ್ರೆ ನಮಗೆ ಎಲ್ಲ ಅನುಕೂಲ ಸಿಗುತ್ತೆ ಅಂತ ಅಂದರೆ ಬೆಳಗಿನ ಜಾವದಲ್ಲಿ ಅದನ್ನು ಶುಭ ಮುಹೂರ್ತ ಟೈಮಲ್ಲಿ ಕರೆಕ್ಟಾಗಿ 4 ಗಂಟೆ 3:45 4 ಗಂಟೆಗೆ ಎದ್ದು 5:30 6 ಗಂಟೆವರೆಗೂ ಓದಿದ್ರೆ ಖಂಡಿತ ತಲೆಗತ್ತುತ್ತೆ ವಿದ್ಯೆ. ಹಾಗಾಗಿ ಫಸ್ಟ್ ನೀವು ಓದೋ ಅಂಥದ್ದು 1 ನಿಮಿಷ ಆದರೂ ಒಂದು ಭಗವದ್ಗೀತೆ 1 ಪ್ಯಾರ ಅದು ಓದಿ, ಅಟ್ಲೀಸ್ಟ್ ಒಂದು 2 ಲೈನ್ ಆದರೂ ಓದಿ. ಅದೇ ರೀತಿ ಒಂದು ಮಂತ್ರನ ಬರೀರಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಬರ್ಕೊಳ್ಳಿ. ಇಲ್ಲ ಹರೇ ಕೃಷ್ಣ ಹರೇ ರಾಮ ಬರೀರಿ, ಇಲ್ಲ ಅಂತ ಅಂದರೆ ಜೈರಾಮ್ ಶ್ರೀರಾಮ್ ಬರೀರಿ, ಇಲ್ಲ ಜೈ ಬಜರಂಗಿ ಅಂತ ಬರೀರಿ. ಯಾವುದು ಬೇಕಾದರೂ ಸಾಯಿಬಾಬಾ ಮಂತ್ರನೂ ಬರೀತಾರೆ, ನಾನಾ ವಿಧವಾಗಿ ಮಂತ್ರ ಬರೀತಾರೆ. ನಿಮಗೆ ಆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಆ ದೇವ್ರ ಮಂತ್ರನೇ ಬರ್ಕೊಳ್ಳಿ. ಖಂಡಿತ ನಿಷ್ಠೆಯಿಂದ 4 ಗಂಟೆಗೆ ಎದ್ದೊಳ್ಳೇಬೇಕು. 3:45 4:15 5 ಗಂಟೆಗೆ ತುಂಬಾ ಒಳ್ಳೆಯದಂಥ ಶುಭ ಮುಹೂರ್ತ ಟೈಮ್. ಆವಾಗ ಕೂತ್ಕೊಂಡು ನೀವು ಮಾಡಿದ್ದೆ ಸತ್ಯ ಆದರೆ ಖಂಡಿತ ವಿದ್ಯೆ ದೇವತೆ ನಮಗೆ ಬಂದು ಒಲಿತಾಳೆ. ಆ ಟೈಮಲ್ಲಿ ಓದಿ ಒಳ್ಳೆಯದಾಗುತ್ತೆ. ಅದೇ ರೀತಿ ಮಾರ್ಕನ್ನು ನೀವೇನು ಅಂದ್ಕೊಂಡಿರ್ತಾರೋ ಆ ಮಾರ್ಕಿಗೆ ಎಕ್ಸ್ಟ್ರಾನೇ ಸಿಗುತ್ತೆ. ಖಂಡಿತ ವಿದ್ಯೆನ ಕಳ್ಕೊಬೇಡಿ. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ನಿಮ್ಮ ಹತ್ರ ನಾನು ಇಟ್ಕೊಳ್ಳೋ ಅಂಥ ಬೇಡಿಕೆ ಏನು ಅಂತಂದರೆ, ನಿಮ್ಮ ಲೈಫ್ ಚೆನ್ನಾಗಿ ಇರಬೇಕು ಅಂದರೆ ನಿಮ್ಮ ತಾಯಿ ತಂದೆ ಸಂಪಾದಿಸಿರೋ ಸೊತ್ತನ್ನ ಖಂಡಿತ ವೆಯ್ಟ್ ಮಾಡ್ಕೊಂಡಿರಬೇಡಿ. ನನಗೆ ಆಸ್ತಿ ಇದೆ ಅಂತಸ್ತಿದೆ, ನಮ್ಮ ತಾಯಿ ಅಷ್ಟಣ ನನ್ನ ನೇಮಲ್ಲಿ ಹಾಕಿದ್ದಾರೆ, ಮನೆ ಇದೆ ಮಠ ಇದೆ, ನಮಗೇನು ಬೇಕು ಓದ್ರೇನು ಬಿಟ್ರೇನು ನನಗೆಲ್ಲ ಇದೆ, ಈ ದುರಾಂಕಾರ ಖಂಡಿತ ಬರಬಾರ್ದು. ಆದರೆ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಂಡು ಆ ಶಾರದಾದೇವಿನ ಪ್ರಾರ್ಥನೆ ಮಾಡಿ ಓದಿ ನೀವು ಗಳಿಸ್ಕೊಳ್ಳಿ. ಎಲ್ಲನೂ ಅವ್ರೇನು ಸಂಪಾದಿಸಿಟ್ಟಿದ್ದಾರೋ ಹಾಗೇ ಇರಲಿ. ನೀವು ಸಂಪಾದಿಸ್ಕೋಬೇಕು ಅನ್ನೋ ಒಂದು ವಿಷಯಕ್ಕೋಸ್ಕರನೇ ನಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ಖಂಡಿತ ಓದಿ. ನೋಡಿ, ನನಗೆ ತುಂಬ ಆಸೆ ಇತ್ತು ಓದಬೇಕು ಅಂತ. ಆದರೆ ನಮ್ಮ ತಾಯಿ ತುಂಬ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಬಿಟ್ರು. ಈಗಲೂ ಸಹ ನನಗೆ ಓದಬೇಕು ಅನ್ನೋ ಆಸೆ ತುಂಬ ಇದೆ. ಹಾಗಾಗಿ ಆ ಆಸೆಗಳನ್ನೆಲ್ಲ ತುಂಬಾ ಕಳ್ಕೊಂಬಿಟ್ಟೆ. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅನ್ನೋ ಆಸೆ ತುಂಬ ಇಟ್ಕೊಂಡಿದ್ದೆ. ಯಾಕೆಂದರೆ ನಮ್ಮ ತಂದೆ ಪೊಲೀಸ್. ಇವಾಗಲೂ ಸಹ ನಮ್ಮೂರಲ್ಲಿ ರೈಲ್ವೆ ಗೊಲ್ಲಳ್ಳಿಲೇ ಬಸವರಾಜಪ್ಪ ಅಂದರೆ ಗೊತ್ತಾಗಲ್ಲ, ಪೊಲೀಸ್ ಬಸವರಾಜಪ್ಪ ಅಂದರೆ ಮಾತ್ರನೇ ಗೊತ್ತಾಗೋದು. ಆ ಥರ ನಮ್ಮ ತಂದೆ ಇದ್ದಿದ್ದು. ಹಾಗಾಗಿ ತುಂಬಾ ಆಸೆ ಇಟ್ಕೊಂಡಿದೆ. ಯಾರು ವಿದ್ಯೆನ ಕಳ್ಕೊಬೇಡಿ, ಸಂಪಾದಿಸ್ಕೊಡಿ. ವಿದ್ಯೆ ಬಂದು ಯಾವಾಗಲೂ ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಚೆನ್ನಾಗಿರಿ, ಪ್ರಪಂಚದಲ್ಲಿ ಎಲ್ಲೋದ್ರೂ ಸರಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಬೋದು. ಉದ್ಧಾರ ಆಗಬೇಕು ಚೆನ್ನಾಗಿ, ಆ ವಿದ್ಯಾದೇವತೆಯಲ್ಲಿ ಐಕ್ಯ ಆಗಿ ಖಂಡಿತ. ಗುರುವೇ ಶರಣಂ. ಎಸ್ ಅಮ್ಮ, ಇವಾಗ ವಿದ್ಯೆದ ಬಗ್ಗೆ, ಯಾಕಂದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ತುಂಬ ಓದ್ತಾ ಇರ್ತಾರೆ, ಎಷ್ಟು ಓದ್ರೂ ಅವ್ರ ತಲೆಗೆ ಹತ್ತೋದಿಲ್ಲ. ಸೊ ಅವ್ರ ಟೆನ್ಷನ್ ಆಗೋದಲ್ಲದೆ ಅವ್ರ ತಂದೆ ತಾಯಿ ಕೂಡ ಟೆನ್ಷನ್ ಆಗ್ತಾರೆ. ಎಷ್ಟೋ ಎಕ್ಸಾಮಲ್ಲಿ ಪಾಸ್ ಆಗಲಿ, ನನ್ನ ಮಗಳು ಡಿಸ್ಟ್ರಿಕ್ಷನಲ್ಲಿ ಪಾಸ್ ಆಗಲಿ ಅಂತ ಹೇಳ್ತಾರೆ. ಈ ಥರ ಸಮಸ್ಯೆ ಆಗ್ತಿರುತ್ತೆ. ಸೊ ಇನ್ನೊಂದು ಹೇಳೋದಾದರೆ ಅಮ್ಮ, ಇವಾಗ ನೀವು
ಇವಾಗ ಹೇಳ್ತಿರ್ತೀರ ಶ್ರೀ ರಾಘವೇಂದ್ರ ರಾಯರ ಮಹಿಮೆ ಬಗ್ಗೆ ಪವಾಡರ ಬಗ್ಗೆ ಸ್ವತಃ ನೀವು ದರ್ಶನವನ್ನ ಪಡೆದಿದ್ದೀರಿ ಅಂತಲೂ ಹೇಳ್ತಿದ್ದೀರಾ. ಸ್ವತಃ ನೀವೇ ಕೂಡ ಪರಮ ಭಕ್ತೆ ಕೂಡ ರಾಘವೇಂದ್ರ ರಾಯರು. ಸೊ ಈಗ ಹೇಳೋದಾದ್ರೆ ಇವಾಗ ಹೇಗೆ ಅನ್ನಿಸ್ತಾ ಇದೆ ಇವಾಗ ಅಂದರೆ ಪೂಜೆ ಅದನ್ನೆಲ್ಲ ಮಾಡ್ತೀರಲ್ವಾ, ಪ್ರೆಸೆಂಟ್ ಹೇಗಿದೆ ಇವಾಗ? ನೋಡಿ, ಪರಮ ಭಕ್ತಿ ಅನ್ನೋದಕ್ಕಿಂತ ಭಕ್ತರಾಗ್ಬಿಟ್ರೆ ಸಾಕು. ಆ ಭಕ್ತರಾಗ್ಬಿಟ್ರೇ ಆಟೋಮೆಟಿಕ್ ನಮಗೆ ಗೊತ್ತಿಲ್ದಿರೇ ನಮಗೆ ಪರಮ ಭಕ್ತರಾಗ್ತೀವಿ. ಪರಮ ಭಕ್ತ ಅಂದ್ರೇನು, ಅವ್ರಿಗೂ ನಮಗೂ ತುಂಬಾ ನಂಟಿರೋ ಅಂಥದ್ದು. ಅಷ್ಟಾಯಿತು ಅಂದ್ರೇ ಸಾಕು, ನಾವೆಲ್ಲ ಪಡ್ಕೊಂಬಿಟ್ಟಿದ್ದೀವಿ ಅಂತಲೇ ಅರ್ಥ. ಆ ಭಗವಂತನ ಪೂಜೆ ಮಾಡ್ತಾ 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 ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ವಿನಃ ಕಮ್ಮಿ ಆಗಲ್ಲ. ಆ ಭಗವಂತನಿಗೆ ಯಾವುದೇ ಭಗವಂತನ ನೀವು ಪೂಜೆ ಮಾಡಿದ್ರೇನು ಅದರಲ್ಲಿ ನಮ್ಮ ರಾಯರು ಒಲಿದ್ರು ಅಂದರೆ ಖಂಡಿತ ಹೋಗೋದಿಲ್ಲ. ಅದರಲ್ಲೂ ರಾಯರ ಪವಾಡ, ರಾಯರ ಮಹಿಮೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಪಾರವಾಗಿದೆ. ನನಗೆ ಸಿಕ್ಕಂಥ ಎಲ್ಲ ವಿಷಯನೂ ಖಂಡಿತ ಎಲ್ರಿಗೂ ಸಿಗಬೇಕು ಅನ್ನೋಂಥದ್ದು ನಾನು ತುಂಬ ಆಸೆ ಪಡ್ತೀನಿ. ಯಾಕೆ ಅಂತಂದರೆ ನನಗೆ ತುಂಬ ಜನನು ನೀವು ದೀಕ್ಷೆ ಕೊಡಿ ಅಮ್ಮ, ನಮಗೆ ನಿಮ್ಮ ಮಕ್ಕಳು ಕೊಟ್ಟಿದ್ದೀರಾ, ನನಗೂ ದೀಕ್ಷೆ ಕೊಡಿ ಅಂತ ಕೇಳ್ತಾರೆ. ಖಂಡಿತ ಅದು ನಾನು ಮಾಡೇ ಮಾಡ್ತೀನಿ ಸ್ವಲ್ಪ ದಿವಸ ಒಳಗಡೆ. ಯಾಕೆ ಅಂತ ಅಂದರೆ ನಾನೊಂದು ಸ್ಥಳನ ನೋಡ್ತಾ ಇದ್ದೀನಿ, ಭಗವಂತನ ಕೂರ್ಸೋಕ್ಕೋಸ್ಕರ ಸ್ಥಳ ನೋಡ್ತಾ ಇದ್ದೀನಿ. ಯಾರಾದರೂ ಆ ಭಗವಂತನ ಕೂರ್ಸೋಕ್ಕೆ ಸ್ಥಳ ಕೊಡ್ತೀವಿ ಬನ್ನಿ ಅಂತಂದರೆ, ಜಾಗ ಕೊಡ್ತೀವಿ ಬನ್ನಿ ಅಂತಂದರೆ ಖಂಡಿತ ಕೊಡಿ, ಆದಷ್ಟು ಬೇಗ ನಾವು ಮಾಡೋಣ. ನಾನು ಇಟ್ಕೊಂಡಿರೋ ಅಂಥ ಆಸೆಗಳು ಸುಮಾರು 5 ಇದೆ. ಆ ಆಸೆಗಳನ್ನ ಮಾಡಲೇಬೇಕು. ನೋಡಿ, ಬ್ಲೈಂಡ್ ಮಕ್ಕಳಿಗೆ ಖಂಡಿತ ಅವ್ರಿಗೇನು ಕೊರೆ ಇದೆಯೋ ಅದನ್ನು ಸರಿ ಮಾಡಬೇಕು ಅನ್ನೋ ಅಂಥದ್ದು. ಫಸ್ಟ್ ಕಣ್ಣು ಟ್ರಾನ್ಸ್ಫರ್ ಮಾಡೋಂಥದ್ದಾಗಲಿ, ಅದೇ ರೀತಿ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಅದೇ ರೀತಿ ಅವರಲ್ಲಿ ಬ್ಲಡ್ ತುಂಬಾ ಪ್ರಾಬ್ಲಮ್ ಆಗಿದೆ ಅನ್ನೋಂಥವ್ರಿಗೆ, ಮುಖ್ಯವಾಗಿ ಕ್ಯಾನ್ಸರಲ್ಲಿ ಬಳಲ್ತಾ ಇರೋ ಅಂಥವ್ರಿಗೆ ತುಂಬಾ ಹೆಲ್ಪ್ ಮಾಡಬೇಕು ಅಂತ ನಾನು ಆಸೆ ಪಡ್ತೀನಿ. ನಮ್ಮ ತಾಯಿಗೆ ತುಂಬಾ ಆಸೆ ಇತ್ತು ಈ ಥರ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು, ಅದು ನನಗೆ ಬಂದ್ಬಿಟ್ಟಿದೆ. ನಮ್ಮ ತಾಯಿ ಆಸೆ ಇವತ್ತಿಲ್ಲ, 40 ವರ್ಷ ಆಯಿತು ಅವ್ರು ತೀರ್ಕೊಂಡು. ಅವ್ರ ಆಸೆನ ನಾನು ನೆರವೇರಿಸ್ಬೇಕು ಅನ್ನೋ ಆಸೆ ನನಗಿದೆ. ಖಂಡಿತ ನನ್ನ ಜನ್ಮದಲ್ಲಿ ಖಂಡಿತ ಅದನ್ನು ಸಕ್ಸಸ್ ಮಾಡೇ ಮಾಡ್ತೀನಿ. ಒಂದು 10 ಜನ ಮಕ್ಳಿಗಾದರೂ ನಾನು ಹಾರ್ಟಿನ ಸರ್ಜರಿ ಮಾಡಿಸ್ತೀನಿ. ಆ ಥರ ನನಗೊಂದು ಆಸೆ ಇದೆ. ಎಲ್ಲರೂ ಕೈ ಜೋಡಿಸಿ, ನಾನು ಮಾತ್ರ ಅಲ್ಲ, ನೀವು ಸಹ ಇಲ್ಲಿ ಬಂದು ಕೂತ್ಕೋಬೋದು. ನನಗಿಂತ ಪರಮ ಭಕ್ತರು ನೀವೇ, ನಾನಲ್ಲ. ಖಂಡಿತ ನೋಡಿ, ಭಗವಂತನಿಗೆ ಭಕ್ತರಾಗಬೇಕು ಅಂದರೆ ಏನೇನು ಬೇಕಾಗಿಲ್ಲ, ತಾಳ್ಮೆ ಇದ್ದರೆ ಸಾಕು. ಎಷ್ಟು ರಾಯರಲ್ಲಿ ತಾಳ್ಮೆ ಇದೆಯೋ ಆ ತಾಳ್ಮೆ ನಮಗೆ ಬರಲೇಬೇಕು. ಅದೇ ರೀತಿ ಭಕ್ತಿಯಿಂದ ಪೂಜೆ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನ ಮಾಡೋರಿಗೆ ಕೈ ಜೋಡಿಸಿ ಖಂಡಿತ ಎಲ್ಲರೂ ಒಂದು ದಿವಸ ನಮ್ಮ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಬಾಳ್ಬೋದು. ಖಂಡಿತವಾಗಿ ಆ ಭಗವಂತನ ಆಶೀರ್ವಾದ ಖಂಡಿತ ಇರಬೇಕು. ಅದೇ ರೀತಿ ನಾನು ಮಾಡೋ ಅಂಥ ಪೂಜೆಯಲ್ಲಿ ಎಲ್ರಿಗೂ ಸಕ್ಸಸ್ ಆಗ್ತಾ ಇದೆ ಅನ್ನೋದಕ್ಕಿಂತ ನಾನು ಮಾಡೋದು ಶ್ರದ್ಧೆಯಿಂದ ಮಾಡ್ತೀನಿ, ಧೈರ್ಯದಿಂದ ಮಾಡ್ತೀನಿ, ನಂಬಿಕೆಯಿಂದ ಮಾಡ್ತೀನಿ. ಎಂಥ ದೋಷ ಇರಲಿ, ಎಂಥ ಪಾಪನೇ ಇರಲಿ, ಖಂಡಿತ ಅದನ್ನು ಸಕ್ಸಸ್ ಮಾಡಿಕೊಡ್ತೀನಿ. ಆದರೆ ನಂಬಿಕೆ ಇರಬೇಕು. ಸುಮ್ಮನೆ ಸಂಶಯಪಟ್ಟು ಮಾಡಬೇಡಿ, ಯಾವ ಕಾರಣಕ್ಕೂ ನಂಬಿಕೆಯಿಂದ ಮಾಡಿ. ನಿಮಗಿರೋ ಅಂಥ ಸಮಸ್ಯೆಗಳು ಅದೇನೇ ಆಗಿರಲಿ ಬಗೆಹರಿಸ್ಕೊಡೋ ಅಷ್ಟು ಶಕ್ತಿ ಆ ಭಗವಂತ ನಾನು ಕೊಟ್ಟಿದ್ದಾನೆ. ಆ ಮಂತ್ರನ ಅವ್ರು ಕೊಟ್ಟಿರೋ ಅಂಥ ಮಂತ್ರದಿಂದ ನಾನು ಸರಿ ಮಾಡೇ ಮಾಡ್ತೀನಿ. ಅದು ಸಕ್ಸಸ್ ಆದೇ ಆಗುತ್ತೆ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ